ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಪ್ರಾಥಮಿಕ ಹಂತದ ಗೆಲುವು ಸಿಕ್ಕ ಸಂಭ್ರಮದಲ್ಲಿದ್ದಾರೆ. ಅವರ ಹತ್ರ ಮಾತುಕತೆ ಮುಂದುವರಿಸೋಣ. ಅದಕ್ಕೆ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್. ಪ್ರೆಸ್ ಮೀಟ್ ಜಂಟಿ ಮಾಧ್ಯಮ ಗೋಷ್ಠಿಯನ್ನ ನಡೆಸಲಿದ್ದಾರಂತೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಾಹ್ನ 3 ಗಂಟೆಗೆ. ಈ ಸುದ್ದಿಗೋಷ್ಠಿಯಲ್ಲೇನಾದ್ರೂ ರಾಜೀನಾಮೆಯ ಘೋಷಣೆ ಹೊರಡಿಸ್ತಾರ? ಸಾಧ್ಯತೆಗಳು ಸ್ವಲ್ಪ ಕಡಿಮೆನೆ. ಇನ್ನು ಹೈಕಮಾಂಡ್ ಡಿಸಿಷನ್ನು ಹಾಗೆ ಮತ್ತೊಂದು ಅರ್ಜಿ ಅಂದರೆ ಮೇಲ್ಮನವಿ ಸಲ್ಲಿಕೆ, ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಅವಕಾಶ ಇದೆಲ್ಲ ಇರೋದ್ರಿಂದ ಇವತ್ತಿನ 3 ಗಂಟೆಯ ಪತ್ರಿಕಾಗೋಷ್ಠಿಯಲ್ಲೇ ರಾಜೀನಾಮೆ ಬಗ್ಗೆ ಏನಾದ್ರು ನಿರ್ಧಾರ ಪ್ರಕಟಿಸ್ತಾರ? ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಪ್ರಕಟಿಸುವ ಸಾಧ್ಯತೆ, ಮುಖ್ಯಮಂತ್ರಿಗಳ ಈ ತೀರ್ಪು ಹೊರಬಿದ್ದ ನಂತರದ ಪ್ರತಿಕ್ರಿಯೆಗಳನ್ನು ಗಮನಿಸ್ತಾ ಇದ್ರೆ ಇನ್ನೂ ಸ್ವಲ್ಪ ದಿನ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗೋ ಸಾಧ್ಯತೆ ಇದೆಯಾ? ನೋಡೋಣ. 3 ಗಂಟೆಗೆ ಪ್ರೆಸ್ ಮೀಟನ್ನು ನಡೆಸಲಿದ್ದಾರೆ. ಯಾವ ರೀತಿಯ ಮಾತು, ಸ್ಪಷ್ಟನೆ, ನಿರ್ಧಾರ ಸಿದ್ದರಾಮಯ್ಯ ಅವರಿಂದ ಹೊರಬೀಳಲಿದೆ ಅನ್ನೋದು. ಆಲ್ರೆಡಿ ಬೆಳಗ್ಗಿನಿಂದ ನಾವು ಗಮನಿಸ್ತಾ ಇದ್ವಿ, ಸಚಿವರುಗಳ ಪರೇಡ್ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಅನೇಕ ಸಚಿವರು. ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ದೌಡಾಯಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ್, ಸಿಂಪಲ್ ಪ್ರಶ್ನೆ, 3 ಗಂಟೆಗೆ ಪ್ರೆಸ್ ಮೀಟು, ರಾಜೀನಾಮೆ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಇದೆಯಾ ಇಲ್ವಾ? ರಾಜೀನಾಮೆ ಕೊಡ್ತಾರೆ ಅನ್ನೋದಕ್ಕಿಂತ ಯಾವ ರೀತಿಯಾದಂತ ತೀರ್ಪು ಬಂದಿದೆ, ಯಾವ ರೀತಿಯಾದಂತ ಹೋರಾಟವನ್ನ ಮಾಡ್ತೇವೆ, ಯಾಕಂದ್ರೆ ಇನ್ನೂ ತೀರ್ಪಿನ ಪ್ರತಿ ಸಿಎಂ ಕೈ ಸೇರಿಲ್ಲ ಅನ್ನುವಂಥದ್ದು. ಅವರು ಅದರ ತೀರ್ಪನ್ನ ಓದ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಅದನ್ನ ನೋಡ್ಕೊಂಡು ಒಂದಷ್ಟು ಮಾಹಿತಿಯನ್ನ ಕೊಡಬಹುದು. ಯಾವ ರೀತಿಯಾದಂತಹ ಉಲ್ಲೇಖವನ್ನ ಹೈಕೋರ್ಟ್ ಪೀಠ ಮಾಡಿದೆ, ಅದರ ಮೇಲೆ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂಥದ್ದು ಮತ್ತು ರಾಜಕೀಯ ಒಂದಷ್ಟು ತಿರುಗೇಟನ್ನ ಕೊಡುವಂತ ಕೆಲಸಗಳು ಆಗಬಹುದು. ಅದ್ರ ಹೊರತಾಗಿ ತಮ್ಮ ರಾಜೀನಾಮೆ ನಿರ್ಧಾರ ಅಥವಾ ಸರ್ಕಾರವನ್ನ ಅಸ್ಥಿರಗೊಳಿಸ್ತಕ್ಕಂಥ ನಿರ್ಧಾರದ ಬಗ್ಗೆ ಯಾವುದೇ ಸೂಚನೆಯನ್ನು ಕೊಡ್ಲಿಕ್ಕಿಲ್ಲ. ಆದ್ರೂ ಒಂದಷ್ಟು ಆತಂಕಗಳು ಇದ್ದೇ ಇದ್ದಾವೆ. ಸಹಜವಾಗಿ ಸಿಎಂ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅಂದಾಗ ಯಾವ ರೀತಿಯಂತ ಸೂಚನೆಗಳು ಹೈಕಮಾಂಡ್ ಮಟ್ಟದಿಂದ ಬಂದಿದೆ ಅನ್ನುವಂತ ಪ್ರಶ್ನೆಗಳು ಎದ್ದೇಳುತ್ತವೆ. ಅದರ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಧ್ಯಮಗಳ ಮುಂದೆ ತೆರೆದಿಡತಕ್ಕಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಬಹುದು. ಹಾಗಾಗಿ ಇವತ್ತು ನಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಪ್ರೆಸ್ ಮೀಟ್ ಬಹಳ ಕುತೂಹಲನ ಕೆರಳುತ್ತೆ. ಬಸವರಾಜ್, ನಾನು ಟ್ವಿಟರ್ ಅಲ್ಲಿ ಗಮನಿಸ್ತಾ ಇದ್ದೆ, ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿರೋದು ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರದ ಸೇಡಿನ ರಾಜಕೀಯದ ವಿರುದ್ಧದ ಹೋರಾಟ, ಕಾನೂನಾತ್ಮಕ ಹೋರಾಟ ನಡೀತಿರೋದು. ಇಲ್ಲಿ ಮೋದಿ ನೇತೃತ್ವದ ಸರ್ಕಾರ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸಿದ್ದರಾಮಯ್ಯನವರು ಈ ಮೂಲಕ? ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಿಂದಿನಿಂದ ಕೂಡ ಕಾಂಗ್ರೆಸ್ ಒಂದೇ ಆರೋಪವನ್ನ ಮಾಡ್ತಾ ಇದೆ. ಎಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳಿದಾವಲ್ಲ, ಆ ಸರ್ಕಾರಗಳನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಉದಾಹರಣೆ ಕೊಟ್ಟು ಕೂಡ ಅವ್ರು ಹೇಳ್ತಾ ಇದ್ರು, ಈಗಾಗಲೇ ಹಿಂದೆ ಮಧ್ಯಪ್ರದೇಶದಲ್ಲಿ ಅಸ್ಥಿರಗೊಳಿಸುವಂತ ಕೆಲಸ ಆಯ್ತು. ಇಂದಿನ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನಗಳಾಯ್ತು. ಈ ರೀತಿಯಾದಂತಹ ಒಂದು ಸುಭದ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋ ಆರೋಪ ಈ ಟ್ವೀಟ್ ಮೂಲಕ ಉಲ್ಲೇಖ ಮಾಡಬಹುದು. ಹಾಗೆ ಈ ಒಂದು ಆರೋಪಗಳು ರಾಜಕೀಯವಾಗಿ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಆ ತೀರ್ಪು ಬಂದಾಗ ಸಹಜವಾಗಿ ಈ ಒಂದು ರಾಜಕೀಯ ಒಂದು ತಿರುಗೇಟನ್ನು ಬಿಜೆಪಿ ವಿರುದ್ಧ ಮಾಡಬೇಕಾಗುತ್ತೆ. ಆ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಅದು ಸಿದ್ದರಾಮಯ್ಯ ಅವರು ಒಂದಷ್ಟು ಸಂದೇಶವನ್ನ ಕೊಡ್ತಕ್ಕಂಥದ್ದು. ಇವತ್ತಿನ ಪ್ರಕರಣಗಳು ಏನೇ ಆಗಿದ್ರು ಕೂಡ ಅದು ಬಿಜೆಪಿಯ ಕುಮ್ಮಕ್ಕಿನಿಂದ ಆಗ್ತಾ ಇರತಕ್ಕಂತಹ ಪ್ರಕರಣಗಳು. ಆದ್ರಿಂದ ಇದು ರಾಜಕೀಯವಾದಂತಹ ಹೇಳಿಕೆಗಳಿದಾವೆ, ರಾಜಕೀಯವಾದಂತಹ ಉದ್ದೇಶಗಳಿದಾವೆ, ದುರುದ್ದೇಶಗಳಿದಾವೆ. ಅದನ್ನ ನಾವು ಎದುರಿಸ್ತೇವೆ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಟ್ವೀಟ್ಗಳ ಮೂಲಕ ಕೊಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ. ಕಾದ್ ನೋಡೋಣ. 3 ಗಂಟೆಗೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಪ್ರದೀಪ್ ಕುಮಾರ್ ಮತ್ತೋರ್ವ ದೂರುದಾರರು ಕೂಡ ಜಾಯಿನ್ ಆಗ್ತಾರೆ. ಇದರ ನಡುವೆ ವಿರೋಧ ಪಕ್ಷ ಬಿಜೆಪಿ ಪ್ರತಿಭಟನೆಯ ಪರ್ವವನ್ನ ಮತ್ತೊಂದು ಅವಧಿಗೆ ಮುಂದುವರಿಸ್ತಾ ಇದೆ. ಮೈಸೂರು ಚಲೋ ನಡೆಸಿದ್ರು ಬಿಜೆಪಿಯವರು. ನಿಮಗೆ ನೆನಪಿರಬಹುದು, ಯಾವಾಗ ಕಲಾಪದ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ನೀಡಲಿಲ್ಲ ಮೂಡಾ ವಿಚಾರವನ್ನ, ಇದನ್ನ ವಿರೋಧಿಸಿ ಮೈಸೂರು ಚಲೋ ನಡೆಸಿದ್ರು ಬಿಜೆಪಿಗರು. ಇದೀಗ ಮುಖ್ಯಮಂತ್ರಿಯ ವಿರುದ್ಧವಾಗಿ ತೀರ್ಪು ಬಂದಿದೆ. ಅವರು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹೀಗಾಗಿ ರಾಜೀನಾಮೆ ನೀಡಿ ಅಂತ ಆಗ್ರಹಿಸಿ ಬಿಜೆಪಿಯವರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬಿಜೆಪಿ ಪಕ್ಷಕ್ಕೆ
ಗಮನಿಸಿದ್ರಿ, ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಬಂದಿರುವ ತೀರ್ಪು ರಾಜಕೀಯ ಷಡ್ಯಂತರ. ಬಿಜೆಪಿ ಪಕ್ಷದಲ್ಲೇ ಅನೇಕರು ಆರೋಪ ಹೊತ್ತವರಿದ್ದಾರೆ. ಮೊದಲು ಅವರನ್ನು ಬಂಧಿಸಿ, ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಿತೂರಿ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ರೆ, ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ ರಾಜೀನಾಮೆಯನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೈಯಲ್ಲಿ ಪೋಸ್ಟರ್ಗಳನ್ನ ಹಿಡಿದು ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರ ಕೂಗ್ತಾ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿ ಏನು ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿದ್ರು, ಅದು ವಜಾ ಆಗಿದೆ. ದೂರುದಾರರು ಪ್ರಮುಖವಾಗಿ ಈ ಪ್ರಕರಣದಲ್ಲಿ 3 ದೂರುದಾರರು, ಆ ಪೈಕಿ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರದೀಪ್ ಕುಮಾರ್ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿರ್ತಾರೆ. ಸ್ನೇಹಮಯಿ ಕೃಷ್ಣ ಅವರೇ, ರಾಜಕೀಯವಾಗಿ ಹೋರಾಟ, ವಾದ ಪ್ರತಿವಾದ, ಸ್ಪಷ್ಟನೆ ಇದೆಲ್ಲವೂ ಕೂಡ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತೀರಿ. ಈಗ ಆಲ್ರೆಡಿ ಬಿಜೆಪಿ ರಾಜೀನಾಮೆ ಕೊಡ್ಲಿ ಅಂತ ಆಗ್ರಹಿಸಿ ಪ್ರತಿಭಟನೆ, ಕಾಂಗ್ರೆಸ್ನವರು ಇಡೀ ಈ ಪ್ರಕರಣ ಕಾನೂನಾತ್ಮಕ ಹೋರಾಟ ಇದೆಲ್ಲವೂ ಒಂದು ಷಡ್ಯಂತರ ಅಂತ ಹೇಳಿ ಮುಂದುವರೆಸಿದ್ದಾರೆ. ನಿಮಗೆ ವೈಯಕ್ತಿಕವಾಗಿ ಕೇಳ್ತೀನಿ, ಈ ಆತಂಕ, ಒತ್ತಡ ಇದು ಯಾವುದು ಕೂಡ ಈ ಕ್ಷಣದವರೆಗೂ ಆಗಿಲ್ವಾ? ಕಳೆದ ಬಾರಿ ಬಂದಾಗ ಕೇಳಿದ್ದೆ, ನೀವು ಯಾವುದೇ ರೀತಿ ಒತ್ತಡ ನನ್ನ ಮೇಲಿಲ್ಲ ಅಂತ ಹೇಳಿದ್ರಿ. ಇನ್ಮೇಲಾದರೂ ಪ್ರಾರಂಭ ಆಗಬಹುದು ಅಂತ ಅನ್ನಿಸ್ತಿದೆಯಾ? ಖಂಡಿತವಲ್ಲ ಮೇಡಮ್. ಯಾಕಂದರೆ ನಾನು ಇಂಥ ಹೋರಾಟನ ಸುಮಾರು ದಶಕಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ನಾನು ಹಲವಾರು ರಾಜಕೀಯ ವ್ಯಕ್ತಿಗಳ ವಿರುದ್ಧ, ಕೆಲವು ಅಧಿಕಾರಿಗಳ ವಿರುದ್ಧ ನಾನು ಹೋರಾಟ ಮಾಡಿದ್ದೀನಿ. ಯಾವತ್ತೂ ಕೂಡ ಅಂಥ ಒಂದು ಒತ್ತಡ ಆಗಲಿ, ಬೆದರಿಕೆ ಆಗಲಿ ಇದ್ರಿಗೂ ಬಂದಿಲ್ಲ. ಸೊ ಮುಂದೂ ಬರಲ್ಲ. ಸೊ ಬಂದರೂ ಕೂಡ ನಾನು ಅದರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಕಾನೂನಾತ್ಮಕ ನನ್ನ ಹೋರಾಟ ಏನಿದೆ ಆ ಹೋರಾಟನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಟ್ವೀಟನ್ನು ಗಮನಿಸ್ತಾ ಇದ್ದೆ. ಅದರಲ್ಲಿ BNSನ 218 ಅಡಿಯಲ್ಲೂ ಕೂಡ ರಾಜ್ಯಪಾಲರು ಏನು ಅನುಮತಿಯನ್ನು ನೀಡಿದ್ರು, ಹಾಗೆ 17A ಅಡಿಯಲ್ಲೂ ಕೂಡ ಅನುಮತಿಯನ್ನು ನೀಡಿದ್ರು. ಆದರೆ ಕೋರ್ಟ್ ನ್ಯಾಯಪೀಠ ಇವತ್ತು 218 ಅದನ್ನು ಸ್ಕ್ವಾಶ್ ಮಾಡಿದೆ ಅಂತ ಹೇಳಿದೆ. ಒಂದೇ ಕ್ಷಣ ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ, ಗಮನಿಸಿ. ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಕೋರ್ಟಿಗೆ ಹೋದವರು ಯಾರು? ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಅವರನ್ನ ತಪ್ಪನ್ನ 100 ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ಕೆ ಹೊರಟಿದ್ದಾರೆ. ಗೊತ್ತಿಲ್ಲ, ಕಣ್ಣು ಮುಂದೆ ಅನಿಸುತ್ತೆ. ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮಗೆ ಅನಿಸುತ್ತೆ. ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ? ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಕೊಟ್ಟರು, ಅವ್ರ ಹೆಂಡತಿಗೆ ಹೆಂಗೆ ಕೊಟ್ಟರು? ಎರಡನೇದು, ರಿಟ್ರೋಸ್ಪೆಕ್ಟಿವ್ ಅಳವಡಿಸಕ್ಕೆ ಯಾವುದೇ ಕಾನೂನನ್ನು ತಗೊಳ್ಳೋಕ್ಕೆ ಯಾವುದೋ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ 50% ಕೊಡಿ ಅಂತ ಯಾರಿಗೆ ಕೊಡ್ತಾರೆ? ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ. ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ. ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ, ಅದನ್ನು ನೀವು ತಗೊಂಡಿರೋದು ತಪ್ಪು. ಇವತ್ತು 14 ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಯಾವ ಕಾನೂನು ಬಗ್ಗೆ ಮಾತಾಡ್ತೀರಿ ನೀವು? ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು, ಹೊಸ ಮಂತ್ರಿಮಂಡಲ ಮಾಡಿ. ಇದನ್ನು ಇವತ್ತು ಮಾಡಬೇಕಾಗಿದೆ. ಧನ್ಯವಾದ.